ನಿಮ್ಮೆಲ್ಲರೂ ಚಪ್ಪಾಳೆ ವಿಜಯದಲ್ಲಿ ಜೋರಾಗಿ ವೇದಿಕೆಯಲ್ಲಿ ಸಡನ್ ಆಗಿ ಯಾರಿಗೂ ಸಾಂಗ್ನ ಫಾರ್ವರ್ಡ್ ಮಾಡಿದ್ದು ಯಾರಪ್ಪ ಸರ್? ಡಿ ಜೆ ನೀವೇನಾ? ಓ ವೆರಿ ನೈಸ್ ಸರ್. ಪಾಪ ಇವಾಗ ನಾ ಇಂಡಿಯಾದಿಂದ ಇದಕ್ಕೋಸ್ಕರನೇ ಇಟ್ಕೊಂಬಂದಂಗೆ ಐತೆ. ನಿಂಗೊಂದು ಕೆಲಸ ಆಯ್ತಾ ಗೋ ಅಲ್ಲಿ? ವೆರಿ ನೈಸ್ ಸರ್. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಂದು? ಅಲ್ಲ ಭೂಮಿಗೆ ಏನು ಸರ್? 47. ಇಲ್ಲಿ ಬಂದು 3 ವರ್ಷ ಅಷ್ಟೇ ಆಗಿದ್ದು. ಯಾರು H1B ಪೇರೆಂಟ್ ಅವರು? ಹೆಂಗೆ ಸರ್ US ಇಷ್ಟ ಆಗುತ್ತಾ? ಪರವಾಗಿಲ್ಲ ವೆರಿ ನೈಸ್. ಜೀವನ ನಡೀತದೆ. ಯಾರಪ್ಪ ಪಕ್ಕ H1B ಅಲ್ಲ? ಯಾವ ಕೆಲಸ ಕೊಟ್ಟು ಮಾಡ್ತಾರೆ H1B. ಯಾವ ಕೆಲಸದಲ್ಲಿ ಮತ್ತೆ ಇನ್ಯಾವ ವಿಶ್ವಾಸ ಕೊಡ್ಬೋದು ಅಂತ ಅವ್ರಿಗೆ ಖುಷಿ ನೋಡಿ. ನೀವು ಪಕ್ಕ H1B ಅಲ್ವಾ? ಸುಳ್ಳು ಕಡೆ ಗೊತ್ತಾಗುತ್ತೆ H1B ಅವ್ರು ಅನ್ಕೊಂಡು ಬೇರೆ ವೀಸಾ. ವೆರಿ ನೈಸ್. ಹ್ಯಾಪಿ ಟು ಬಿ ಹಿಯರ್. ಎಲ್ಲ ಹೇಗಿದ್ದೀರಾ? ಎನರ್ಜಿ ಸಾಲಲ್ಲ ಸರ. ಹೌದು ಹೆಂಗಸ್ರಿಗೆ ನಮ್ಮ ಗಂಡು ಮತ್ತೆ ನಾವು ಕೇಳಲ್ಲ, ಇವ್ರು ಮಾತು ಕೇಳ್ತೀವಿ. ಅಣ್ಣ ಮತ್ತೆ ಬಂದ ಈ ಕ್ಯಾಮ್ರಾಗ ನಮ್ಮ ಡೆಸ್ಟಿಫಿಕೇಶನ್ ಏನು ಕೊಡ್ರ ಮೊದಲು ನೋಡಿ ಸಿಂಪಾಗಿ ಎಲ್ಲ ಕ್ಯಾಮ್ರಾಗ ಹಾಕಿದ್ದೀನಿ. ವೆರಿ ನೈಸ್. ಗುಡ್ ಟು ಬಿ ಹಿಯರ್. ಗುರುವೇ ಎನರ್ಜಿ ಸಾಲಲ್ಲ. ಕ್ಯಾಲಿಫೋರ್ನಿಯಾದಿಂದ ಕಾಮಾಕ್ಷಿ ಪಾಯಿ ಅವರು ಕೇಳಿಸ್ಬೇಕು. ಎಲ್ಲರೂ ಹೇಗಿದ್ದೀರಾ? ಆರಾಮ? ಅದು 2 ದಿನ ಬಂಡೆ ಯಾತ್ರೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿಂದ. ಅಣ್ಣ H1B ಅವರು ನಿಮ್ಗೆ ಸ್ಟಾರ್ಟ್ ಇಲ್ಲ ವರ್ಷ. H1B ಅವರು ಎಲ್ಲಿ ಆಪರ್ಚುನಿಟಿ ಸಿಗ್ತಾರೆ ಬಂದ್ಬಿಡ್ತಾರೆ. ಅಣ್ಣ ಏನೇನದು ಮುಖ್ಯ ನೋಡು. ಥ್ಯಾಂಕ್ ಯು. ಕೌಂಟ್ ಆಫ್ ಅಪ್ಲಾಸ್. H1B candidate. ವೆರಿ ನೈಸ್. ಹ್ಯಾಪಿ ಟು ಬಿ ಹಿಯರ್. ಎಲ್ಲ ಆರಾಮಾಗಿದ್ದೀನಲ್ವಾ? ಯಾಕೊಂದು ಜೀವನದಲ್ಲಿ ಪಾಪ ಎಲ್ಲರೂ ಮಕ್ಕಳು ಏನೋ ಒಂದು ಫಿಲಿತ ಬ್ಲ್ಯಾಕ್ಸ್ ಐತೆ. ಓ RCB ಗೆದ್ದಿದ್ದೀರಾ? RCB ಫ್ಯಾನ್ಸ್ ಕೂಗಿ ಒಂದ್ಸಲ. ಏನು 2ನೇ ಸಲ ಎಲ್ಲರೂ ಖುಷಿನಾ? ವಾವ್. ಇನ್ಮೇಲೆ ಹೇಳೋದು ನಾವು ಒಂದೇ, ಈ ಸಲ ತಪ್ಪು. ವೆರಿ ನೈಸ್. ವೆರಿ ಹ್ಯಾಪಿ ಟು ಬಿ ಹಿಯರ್. ಬೆಂಗಳೂರಲ್ಲಿ ಅಯ್ಯಮ್ಮ ಏನೇನೋ ಮಾತಾಡಂಗಿಲ್ಲ. ಗ್ರೂಪ್ ಡಿಸ್ಕಷನ್ ಅಲ್ಲ ಇದು. ಅಲ್ಲ ಸರ್, ನೀವು ಮುಂದೆಗಡೆ 2 ಲೇಡೀಸ್ನ ಕೂರ್ಸ್ಬಿಟ್ಟು ಕಿಟಿ ಪಾರ್ಟಿ ಅನ್ಕೊಂಡ್ಬಿಟ್ಟವ್ರೆ. ಅಲ್ಲ ಈ ನಿಜಾಲು ಕಿಟಿ ಪಾರ್ಟಿಗೆ ಬಂದಂಗೆ ಐತೆ ನನಗಿದು. ಅಲ್ಲ ಇವ್ರು ಕಿಟಿ ಪಾರ್ಟಿ ಫೀಲ್ ಎಲ್ಲ ಇದ್ದಾರೆ. ಇವು ಏನು ಜಾನಿ ಸಿನ್ಸ್ ಬಂದವನೇ ಸ್ಟ್ರಿಪ್ಪರ್ ಅನ್ನೋ ಥರ ಇವ್ರಿಗೆ. ಒಂದು ಮ್ಯೂಸಿಕ್ ಹಾಕ್ಬಿಟ್ಟೆ ಆ ಜಿಂಚಿ ಇದು ರೆಡಿ. ಅವ್ರ ಮನ್ಸಲ್ಲೆಲ್ಲ ಅದೇ ಐತೆ, ನಿಮ್ಗೆ ಗೊತ್ತಿಲ್ಲ. ಮೇಡಮ್ ಫುಲ್ ನಗ್ತಾವ್ರೆ. ಓ ನಾನು ಹಂಗೆ ಅನ್ಕೊಂಡ್ಬಂದೆ, ಇಲ್ಲ ಹಂಗಿಲ್ವೇ. ಇವು ಪಾಪ ಕಿಟ್ಟಿ ಪಾರ್ಟಿ ಮಾಡಲೇ ಬಂದವ್ರೆ. ಇನ್ನು ನನಗೆ ಯಾವ್ದನ ಒಂದು ನಾನು ಇವಾಗ ಒಂದು ಸೀರೆ ತೋರಿಸ್ಬೇಕು, ಈ ಸೀರೆಯ ನಿಖರವಾದ ಬೆಲೆ ಹೇಳಿ ಅಂತ. ಇವಾಗ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದವ್ರೆ. ನಮ್ಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ತಾನೆ ಇವನು ಅಂತ. ಏನು ಶೇಕ್ ಹ್ಯಾಂಡ್ ಬಿಟ್ಟು ಏನು ಕೊಡಲ್ಲ ನಾನು ನಿಮಗೆ. ಲೇಡೀಸ್ ಎಲ್ಲ ಫುಲ್ಲು ಸ್ವಲ್ಪ ಅವ್ರು ಆ ಕಡೆ ಹೋಗ್ಬಿಟ್ಟವ್ರು. ಅಯ್ಯೋ ನಮ್ಮ ಬಾಳ್ನೆಲ್ಲ ಬೀದಿಗೆ ತತ್ತಾನೆ ಅಂತ ಹೋಗ್ಬಿಟ್ಟವ್ರು ಆ ಕಡೆ. ಮೇಡಮ್ ಇಲ್ಲಿ ಮುಂದೆ ಕೂದಿದ್ರೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೋದಾಗಿತ್ತಲ್ಲ ಮೇಡಮ್. ಗೊತ್ತೀಗ ಮುಂದೆ ಬನ್ನಿ ಮೇಡಮ್, ಪರವಾಗಿಲ್ಲ. ಅಲ್ಲಿಂದ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪೇ ಸಾಕು ನಮಗೆ. ವೆರಿ ನೈಸ್. ಸಿನ್ಸಿನಾಟಿ. ಹೆಸರಲ್ಲೇ ನಾಟಿ ಐತೆ. ನಾಟಿ ಸ್ಟೈಲ್ ಊರೇ ಇದು. ಮೈಸೂರೇ ಇದ್ದಂಗೆ ಇದೆಯಲ್ಲ ಗುರು. ಮೈಸೂರು ಇದ್ದಂಗೆ ಇದೆ ಗುರು. ಎಲ್ಲಿ ನೋಡಿದ್ರು ಅಲ್ಲಿ ನೆಮ್ಮದಿ. ವಾವ್ ನೋಡಿ ಸಿನ್ಸಿನಾಟಿ ನಿಜಾಲು. ಎಲ್ಲಂದ್ರೆ ಅಲ್ಲಿ ನೆಮ್ಮದಿ ಸಿಕ್ಬಿಟ್ಟೈತೆ ಗುರು. ಇಲ್ಲೊಂದು 1 ವಾರ ಇದ್ಬಿಟ್ರೆ ನೆಮ್ಮದಿ ಸಿಕ್ಕಿ ಸ್ಟ್ರೆಸ್ ಸ್ಟಾರ್ಟ್ ಆಗ್ಬೋದು ಮೋಸ್ಟ್ಲಿ.
ಬಟ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಕನ್ನಡದವರೆಲ್ಲ ಇಷ್ಟು ಜನನ ಸೇರಿಸೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದು ಇಲ್ಲಿ ನಾನು ಒಂದೊಂದು ಏನಮ್ಮ ಏನಾಯ್ತಮ್ಮ ಫೋನ್ ಬಿದ್ದಾಯ್ತಾ? ಹಾಂ, ಯಾವುದೋ ಜೆನ್ಸಿ ಹುಡುಗಿ ಫೋನ್ ಕೊಟ್ಬಿಡಮ್ಮ ದಯವಿಟ್ಟು. ಆಮೇಲೆ ನಿಮ್ಮನ್ನು ಕೋರ್ಟ್ ಕೇಸ್ ಹಾಕ್ಬಿಡಾಗ ಆಮೇಲೆ ಕೊಡಮ್ಮ. ಇಲ್ಲಿ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡ್ಬೋದು ಅಂತಲ್ಲ ಮಕ್ಕಳು ಆ ಥರ ಅಂತೆ. ನಮ್ಮ ಅಪ್ಪನ ಮೇಲೆ ನಾನೇನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನನಗೂ ಇಬ್ರು ಸೇರಿಸ್ಕೊಡಿ ಅವ್ರು ನಾವು. ರೇ ಆ ಬೇವರ್ಸಿ ನನ್ನ ಮಗನಿಗಂತೂ ಬುದ್ಧಿ ಇಲ್ಲ, ನಿಮಗೆ ಬುದ್ಧಿ ಬೇಡವನ್ರಿ. ಆ್ಯಕ್ಚುಲಿ ಸ್ವಲ್ಪ ನಾನು ಯು ಎಸ್ಗೆ ಬಂದಿರೋದು ಆ್ಯಕ್ಚುಲಿ ನಮ್ಮ ಕನ್ನಡ ಲ್ಯಾಂಗ್ವೇಜಿಂದ, ಕನ್ನಡ ಸ್ಟ್ಯಾಂಡಪ್ ಕಾಮಿಡಿಯಿಂದ. ಕನ್ನಡದವರು ಉಸಿರೇ ಬಿಡಲ್ಲಾಗು. ಕನ್ನಡದವ್ರಂತೂ ಹೆಂಗಾಗ್ಬಿಟ್ಟವ ಅಂದರೆ ಈ ದುರಂಧರ್ ಫಿಲಮಲ್ಲಿ ರಣವೀರ್ ಸಿಂಗ್ ತಗ ಬದುಕ್ತಾ ಇರ್ತಾರೆ. ಅವಾಗೇನಂದ್ರೆ ನಾನು ಕನ್ನಡಿಗಂತ ನನಗೆ ಮಾತ್ರ ಗೊತ್ತಿರ್ಬೇಕು. ಇವನು ಅಂಡರ್ ಕವರ್ ಏಜೆಂಟ್ಸ್ ತರ ಇರ್ತಾರೆ. ಲೇ RCB 2ನೇ ಸಲ ಗೆದ್ದೈತೆ, ಇವಾಗಾದ್ರೂ ತೊಡೆ ತಟ್ಕೊಂಡು ಹೇಳ್ರಿ ಗುರುವೇ. ನಮ್ಮ ಹಣೆ ಬರ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಎನ್ನಡ ಎಕ್ಕಡ ತುಕ್ಕಡ ಮಧ್ಯೆ ಕನ್ನಡ ಮೇಲ್ ಬರ್ಬೇಕು. ಯಾವಾಗ ಎದೆ ತಟ್ಕೊಂಡು ಹೇಳೋದು ಯಾವಾಗ ನಾನು ಕನ್ನಡದವನಂತ. ಇವನು ಅಂಡರ್ ಕವರ್ ಏಜೆಂಟ್ಸ್ ತರ ಇರ್ತಾರೆ. ನನಗೆ ಬತ್ತಿ ಇಕ್ಕವನು ಇನ್ನೊಬ್ಬ ಕನ್ನಡದವನೇನೆ. ಕನ್ನಡ ಮ್ಯಾನೇಜರ್ನ ನೀವು ಏನಾದರೂ ಸಿಕ್ಬಿಡ ಅಂದರೆ ಆಫೀಸಲ್ಲಿ ಮುಗಿದೋಯ್ತು ಕತೆ ನಿಮ್ಮದು. ಅವನಿಗಿಂತ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು. ಹುಷಾರು, ಎಲ್ರಿಗೂ ಒಟ್ಟಿಗೆ ಸೇರ್ಕೊಂಡಿರಪ್ಪ ದಯವಿಟ್ಟು. ಸೊ ನಿಮ್ಮ ಬಗ್ಗೆನೇ ಮಾತಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಅದಕ್ಕಿಂತ ಮುಂಚೆ ಇವತ್ತು ಹೆಂಗಿದ್ರು RCB ಗೆದ್ದಿದೆ, ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. RCB ಫ್ಯಾನ್ಸ್ ಯಾರಾಗಿದ್ರೆ ಜೋರಾಗಿ ಹೋಗಿ ಒಂದ್ಸಲ. ವಾಟ್ ಎ ಲಾಯಲ್ ಫ್ಯಾನ್ಸ್. ನಿಜಾಲು RCB ಫ್ಯಾನ್ಸ್ ಥರ ಯಾರೂ ಇಲ್ಲ ಗುರು, ಸೀರಿಯಸ್ಸಾಗಿ ಹೇಳ್ತೀನಿ. ರಸದೌತಣ ಗುರು, 2ನೇ ಸಲ ಗೆದ್ದಿದ್ದೀವಿ. ಒಂದ್ಸಲ ಬೆಂಗಳೂರಲ್ಲಿ, ಒಂದ್ಸಲ ಬೆಂಗಳೂರಿಂದ ಆಚೆ. ಎಂಥ ಕೋಇನ್ಸಿಡೆನ್ಸ್ಗೂ ನಿಜವಾಗ್ಲೂ 2 ಕಡೆನೂ ಗೆದ್ದಿದ್ದೀವಿ. ನಾವು ಯಾರಿಗೂ ಇನ್ನೂ ಪ್ರೂವ್ ಮಾಡೋಷ್ಟಿಲ್ಲ. ದಯವಿಟ್ಟು RCB ಪ್ಲೇಯರ್ಸ್ಗೆ ಯಾರು ಪ್ರೆಷರ್ ಹಾಕಬೇಡಿ. 2 ಆಗ್ಬಿಟ್ಟಿದೆ, ಇನ್ನೊಂದ್ಸಲ ಹ್ಯಾಟ್ರಿಕ್ ಗೆದ್ದುಬಿಡಿ, ಇದೆಲ್ಲ ಬೇಡ. ಕಷ್ಟಪಟ್ಟು ಗೆದ್ದವ್ರಿಗೆ ಎಂಜಾಯ್ ಮಾಡೋಣ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಮ್ಮ RCB ಫ್ಯಾನ್ಸ್ ಇನ್ನೊಂದು ಹೇಳ್ತೀನಿ ಗೊತ್ತಾ, ನಮ್ದು ಹೆಂಗೆ ಗೊತ್ತಾ, ಸಿಕ್ಕಾಪಟ್ಟೆ ಲಾಯಲ್ ಫ್ಯಾನ್ಸು ಆಯಿತಾ. ಬಟ್ ನಮಗೆ RCB ಗೆಲ್ಲೋದಕ್ಕಿಂತ ಕೆಲವು ಸಲ CSK ಸೋತೋಗ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, CSK ಸೋಲ್ತಾ ಇದ್ರೇನೋ ಒಳ್ಳೆ ನಿದ್ದೆ ಬಂದಂಗೆ ಆಗುತ್ತೆ. ಜೀವನ ಎಲ್ಲ ಚೆನ್ನಾಗಿದೆಯಲ್ಲ ಅನಿಸ್ತಾ ಇರುತ್ತೆ. ಮ್ಯಾನೇಜರು ದೇವಂತ ಮನುಷ್ಯ ಅನಿಸ್ತಾ ಇರ್ತಾನೆ. ಹೆಂಡತಿ ಬೇರೆ ಹೇಳಿದ ಮಾತು ಕೇಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಎಷ್ಟು ಚೆನ್ನಾಗಿದೆಯಲ್ಲ ಜೀವನ ಅನಿಸ್ತಾ ಇರುತ್ತೆ. ಅದು CSK ಫುಲ್ ಫಾರ್ಮೇ ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲ, CSK ಫುಲ್ ಫಾರ್ಮು ಚೆನ್ನೈ ಸೋತ್ರೆ ಖುಷಿ ಅಂತ. ಆ CSK ಸೋಲ್ತಾ ಇದ್ರೆ ಕಣ್ಣನ್ ದೇವನ್ ಟೀ ಪುಡಿ. ನಮಗೆ RCB ಅವರು H1B ಅವರು ಒಂದೇನೇ ಒಂಥರ. ನಮ್ಮ ಜೀವನದಲ್ಲಿ ಖುಷಿ, ಅದು ಖುಷಿನೇ ಪಡಲ್ಲ ನಾವು. ಒಂಥರ ನಮ್ಮ ಲೈಫೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ ಆಗ್ಬಿಟ್ಟೈತೆ. ಗ್ರೀನ್ ಕಾರ್ಡೇ ಕೊಟ್ಬಿಡಿ ಅಂದ್ರೂ ನಮ್ಗೆ ಬೇಜಾರು. ಗ್ರೀನ್ ಕಾರ್ಡ್ ಇದೆ ಬಟ್ ಯಾಕೋ ನೆಮ್ಮದಿ ಇಲ್ಲ. ಸಿಟಿಜನ್ಶಿಪ್ಪೇ ಕೊಟ್ಬಿಡಿ, ಸಿಟಿಜನ್ಶಿಪ್ ಇದೆ ಬಟ್ ಯಾಕೋ ನಮ್ಮ ಅಮ್ಮ ನ್ಯಾಪ್ಕ ಬರ್ತಾವೆ. ಪ್ರೆಸಿಡೆಂಟೇ ಮಾಡ್ಬಿಡಿ, ಪ್ರೆಸಿಡೆಂಟ್ ಮಾಡೋದು ನನ್ನ ಹೆಂಡತಿ ಯಾಕೋ ಓಡೋಗ್ಬಿಟ್ಟವಳೆ, ಹಿಂಗೇನೆ. ಓಕೆ, ಆ್ಯಕ್ಚುಲಿ ನನ್ನ ಪ್ರಕಾರ ನಂದು ಇದು ಫಸ್ಟ್ ಟೈಮ್ ನಾನು US ಟ್ರಿಪ್ ಮಾಡ್ತಾ ಇರೋದು. ಸೊ ಯಾ, ಥ್ಯಾಂಕ್ ಯು ಸೊ ಮಚ್. ಯೂಶುವಲಿ ದೇರ್ ಇಸ್ ಅನ್ ಅಪ್ಲಾಸ್, ಬಟ್ ಯಾ. ಸೊ ಆ್ಯಕ್ಚುಲಿ ನಾನು US ಬಂದಮೇಲೆ ಸಿಕ್ಕಾಪಟ್ಟೆ ಏನೇನೋ ಅಬ್ಸರ್ವ್ ಮಾಡಿದೆ. ನಾನು ಅಂದ್ಕೊಂಡಿದ್ದೆ ಒಂದು, ಅದು ಆಗಿದ್ದೇ ಒಂದು. ಆ ಅಬ್ಸರ್ವೇಷನ್ಸ್ ಬಗ್ಗೆನೇ ಸ್ವಲ್ಪ ಮಾತಾಡೋಣ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬದುಕಿನಲ್ಲಿ ಸಾಧನೆ ಮಾಡೋದನ್ನ ನೋಡಿದ್ದೀವಿ ನಾವು. ಬಟ್ ಬದುಕೋದೇ ಒಂದು ಸಾಧನೆ ಆಗಿದ್ದು ನನಗೆ NRIಗಳನ್ನ ನೋಡಿದಾಗ. ಏನು ಕಷ್ಟ ಇದೆ ನಿಜಾಲು ಜೀವನ. ಇಲ್ಲಿ ನೋಡೋಕ್ಕೆ ಈಸಿಯಾಗಿ ಕಾಣುತ್ತೆ, ಕ್ರೀಮ್ ಬಿಸ್ಕೆಟ್ ಥರ ಇರುತ್ತೆ. ಒಳಗಡೆ ಹಬೆನೆಗೋ ಸಾಸ್ ಹಾಕಿ ಖಾರ ಬಿಸ್ಕೆಟ್ ಇರುತ್ತದೆ. ಅದು ಮುಟ್ಟಿದ್ರೇ ಮೈಯೆಲ್ಲ ಖಾರ. ಅದು ಒಂದೊಂದು ಕಷ್ಟ ಅಲ್ಲಾಗೂ ಇಲ್ಲಿ ನೀವು ಅನುಭವಿಸ್ತಾ ಇರೋದು. ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಯಾವ್ದಾನ ಕಿಟ್ಟಿ ಪಾರ್ಟಿಗೋ ಯಾವ್ದಾನ ಫಂಕ್ಷನ್ಗೋ ಬೆಂಗಳೂರಲ್ಲಿ ಹೋಗಿ ನೋಡಿ, ಅಲ್ಲಿಗೋ ಆಂಟಿಗಳು NRIಗಳು ಅಂದ್ರೆ ಏನು ಅನ್ಕೊಂಡ್ಬಿಟ್ಟವಂದ್ರೆ, ಒಂದು ಕಾಲು ಮಸಾಜ್ ಮಾಡೋಕೆ ಒಬ್ಳು, ಇನ್ನೊಂದು ಕಾಲು ಮಸಾಜ್ ಮಾಡೋಕೆ ಒಬ್ಳು, ತಲೆ ಮಸಾಜ್ ಮಾಡೋಕೆ ಒಬ್ಳು, ಇವ್ರು 3 ಜನನ ಮ್ಯಾನೇಜ್ ಮಾಡೋಕ್ಕೆ ಹೆಂಡತಿ, ಹಿಂಗೆ ಅನ್ಕೊಂಡವ್ರೆ. ಈ ಥರ ಅನ್ಕೊಂಡ್ಬಿಟ್ಟವ್ರು. ಪಾಪ ನಿಮ್ಮದು ಕಷ್ಟ ನಿಮಗೆ ಗೊತ್ತಿರೋದು. ಅವಾಗ NRI ಅಂದ್ರೆ ಏನೋ ಅನ್ಕೊಂಡ್ಬಿಟ್ಟಾಗ, ಕೈ ಕಾಲ ಆಳುಗಳು ಎಲ್ಲಿ ನೋಡಿದ್ರು ನೆಮ್ಮದಿ ಐತೆ, ಎಲ್ಲಿ ನೋಡಿದ್ರು ಬಿಯರ್ ಇದೆ ಅನ್ಕೊಂಡ್ಬಿಟ್ಟಾಗ. ಇವರು ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕಲ್ಲೂ ಫುಲ್ಲು ಎಣ್ಣೆ ಇದೆ ಅನ್ಕೊಂಡ್ಬಿಟ್ಟಾಗ. ಓಪನ್ ಮಾಡೋದು, ಒಂದು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋದು. ಬಟ್ ಎನಿವೇ, NRIs ಬಗ್ಗೆ ನಮ್ಮ ಜನ ಸಿಕ್ಕಾಪಟ್ಟು ಏನೇನೋ ಅನ್ಕೊಂಡ್ಬಿಟ್ಟವಪ್ಪ. ನಿಜ ಹೇಳ್ತೀನಿ, NRIಗಳು ಅಂದರೆ ನಮ್ಮ ಜನ ಏನು ಅನ್ಕೊಂಡ್ಬಿಟ್ಟವ್ರು ಇಂಡಿಯಾಲ್ ಅಂದರೆ ನಾನ್ ರೀಫಂಡಬಲ್ ಇಂಡಿಯನ್ಸ್ ಅನ್ಕೊಂಡ್ಬಿಟ್ಟವ್ರೆ. ಅದು ಹಂಗಲ್ಲ. NRI ಫುಲ್ ಫಾರ್ಮ್ ಅಂದರೆ ನನ್ನ ಪ್ರಕಾರ ನನ್ನಷ್ಟು ಉಬ್ಬಿಸ್ಕೊಂಡವ್ನು ಯಾರೂ ಇಲ್ಲ ಅಂತ. ಲೈಫೇ ಒಳ್ಳೆ ಇಲ್ಲಿ ಭಯಂಕರ ಕಷ್ಟ ಐತೆ ಗುರು. ಇಲ್ಲಿ ಜೀವನದಲ್ಲಿ ಯಾವುದೇ ಪ್ರತಿಯೊಬ್ಬನ ನಾನು ಮೀಟ್ ಮಾಡಿದಾಗೆಲ್ಲ ಒಬ್ಬ ಗಂಡಸು ಏನಂತಾರೆ ಗೊತ್ತಾ, ಸಾರ್ ನನ್ನ ಜೀವನ ಎಲ್ಲ ಸಾರ್ ಬೆಳಿಗ್ಗೆ ಆದರೆ ನಮ್ಮ ಮಗಳನ್ನ ಪಿಯಾನೋ ಕ್ಲಾಸಿಗೆ ಡ್ರಾಪ್ ಮಾಡ್ತೀನಿ ಸಾರ್,
ಮತ್ತೆ ಅಲ್ಲಿಂದ ಪಿಕಪ್ ಮಾಡ್ತೀನಿ ಸರ್. ಸ್ವಿಮ್ಮಿಂಗ್ ಕ್ಲಾಸಿಗೆ ಡ್ರಾಪ್ ಮಾಡ್ತೀನಿ ಸರ್, ಮತ್ತೆ ಪಿಕಪ್ ಮಾಡ್ತೀನಿ ಸರ್. ಈ ಪಿಕಪ್ ಡ್ರಾಪೇ ಆಗೋಯ್ತು. ಇಲ್ಲಿ ಗಂಡಸ್ರೆಲ್ಲ ಒಳ್ಳೆ ರ್ಯಾಪಿಡೋ ಡ್ರೈವರ್ ತರನೇ ಆಗ್ಬಿಟ್ಟವ್ರೆ. OTP ಇಲ್ಲದೆ ಊಬರ್ ಅಂದರೆ ನಮ್ಮ ಗಂಡಸ್ರೇ ಇಲ್ಲಿ. ಬರೀ ಸುಮ್ಮನೆ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು. ಎಷ್ಟೋ ಜನ ಮೆಂಟ್ಲಾಗ್ಬಿಟ್ಟವ್ರೆ. ಅವ್ರ ಮನೆಯಿಂದ ಪಿಕಪ್ ಮಾಡಿ ವಾಪಸ್ ಮನೆಗೆ ಡ್ರಾಪ್ ಮಾಡ್ತಾವ್ರೆ. ಯೂಸ್ ಟು ಆಗ್ಬಿಟ್ಟು ಡೈಲಿ ಬೆಳಿಗ್ಗೆ ಗಂಡ ಹೆಂಡತಿ ಟಾಸ್ ಆಗ್ತಾರೆ ಅನ್ಸುತ್ತೆ. ಇವತ್ತು ನೀನು ಚೆನ್ನಾಗಿರ್ತೀಯ ಅಲ್ಲ ನಾನು ಚೆನ್ನಾಗಿರ್ತೀನಿ. ಎಡ್ಸ್ ಬಿದ್ದರೆ ನೀನು ಚೆನ್ನಾಗಿರೋ, ಟೈಲ್ಸ್ ಬಿದ್ದರೆ ನಾನು ಚೆನ್ನಾಗಿರ್ತೀನಿ. ಕೈ ಬಿಡಲ